Hello students, welcome to my e-learning class. Today I am explaining about price elasticity of demand. Types of elasticity of demand ಒಳಗೆ ಒಂದು ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ ಐತಿ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಎರಡನೇದು ಇನ್ಕಮ್ ಇಲಾಸಿಟಿ ಆಫ್ ಡಿಮಾಂಡ್ ಐತಿ, ಆದಾಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಕ್ರಾಸ್ ಇಲಾಸಿಟಿ ಆಫ್ ಡಿಮಾಂಡ್ ಮೂರನೇ ಟೈಪ್ ಐತಿ. ಅದರೊಳಗೆ ಫಸ್ಟ್ ಒನ್ ನಾವು ಇವತ್ತು ಡಿಸ್ಕಷನ್ ಮಾಡೋಣಂತ ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್, ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ವಿಚ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ effect of change in price on quantity demanded. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಾಮಾನ್ಯವಾಗಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಈ ಪರಿಕಲ್ಪನೆ ಅರ್ಥಶಾಸ್ತ್ರದೊಳಗೆ ಒಂದು ಇಂಪಾರ್ಟೆಂಟ್ ಪ್ಲೇಸನ್ನು, ಮಹತ್ವದ ಸ್ಥಾನವನ್ನು ಪಡೆದೈತಿ. ಈ ಪರಿಕಲ್ಪನೆಯನ್ನು ಆಲ್ಫ್ರೆಡ್ ಮಾರ್ಷಲ್ ಅನ್ನುವ ಖ್ಯಾತ ಅರ್ಥಶಾಸ್ತ್ರಜ್ಞರು ವಿವರಿಸಿದ್ದಾರೆ. ಇದನ್ನು ಬೆಳಕಿಗೆ ತೊಗೊಂಬಂದರು ಅಂತ ಹೇಳ್ತೇವೆ. ಆಲ್ಫ್ರೆಡ್ ಮಾರ್ಷಲ್ ಅವರ ಇದು ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ ಅಂತ ಹೇಳಿ ಹೇಳ್ತೇವೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು? ಮೀನಿಂಗ್ ಆಫ್ ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ ಅಂತ ಹೇಳಿ ಹೇಳ್ತೇವೆ. ಇಟ್ ಇಸ್ ಶೋಸ್ ದ ಎಕ್ಸ್ಟೆಂಟ್ ಟು ವಿಚ್ ಕ್ವಾಂಟಿಟಿ ಡಿಮಾಂಡೆಡ್ ಸ್ಟ್ರೆಚಸ್ ವೆನ್ ಪ್ರೈಸ್ ಚೇಂಜಸ್. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದು ನಿರ್ದಿಷ್ಟ ಬೆಲೆ ಬದಲಾವಣೆಯ ಕಾರಣದಿಂದಾಗಿ ಬೇಡಿಕೆಯಲ್ಲಾಗುವ ಬದಲಾವಣೆ ಎಂದು ವ್ಯಾಖ್ಯಾನಿಸ್ತೇವೆ. ಅದರ್ವೈಸ್ ಬೆಲೆಯಲ್ಲಾಗುವ ಬದಲಾವಣೆಗೆ ಬೇಡಿಕೆಯ ಪ್ರತಿಕ್ರಿಯೆಯನ್ನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಹೇಳ್ತೇವೆ. ಓಕೆ, ಬೆಲೆಯಲ್ಲಾಗುವ ಬದಲಾವಣೆಗೆ ಬೇಡಿಕೆಯ ಪ್ರತಿಕ್ರಿಯೆ ಅಂತ ಹೇಳಿ ಹೇಳಾಕತ್ತೇವೆ. ಅಂದ್ರೆ ಬೆಲೆಯಲ್ಲಿ ಏನು ಚೇಂಜಸ್ ಆಗಾಕತ್ತೈತಿ, ಬೇಡಿಕೆಯ ಪ್ರತಿಕ್ರಿಯೆ ಇದ್ರ ಮ್ಯಾಲೆ ಅದರದ್ದು ಏನೈತಿ ಅಂತಂದ್ರೆ ರಿಯಾಕ್ಷನ್ ಏನೈತಲ್ಲ ಅದನ್ನು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಹೇಳ್ತೇವೆ. ಅಂದರೆ ಬೆಲೆಯಲ್ಲಿ ಬದಲಾವಣೆಯ ಆದಾಗ ಬೇಡಿಕೆಯಲ್ಲಿ ಯಾವ ಪ್ರಮಾಣದ ಬದಲಾವಣೆಯಾಗುತ್ತದೆ ಎಂಬುದನ್ನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ತಿಳಿಸ್ತತಿ. ಓಕೆ, ಇಟ್ ಶೋಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ದ ಕ್ವಾಂಟಿಟಿ ಡಿಮಾಂಡೆಡ್ ಅಕಾರ್ಡಿಂಗ್ ಟು ದ ಪ್ರೈಸ್ ಚೇಂಜಸ್. ಅಕಾರ್ಡಿಂಗ್ ಟು ಮಾರ್ಷಲ್ ಡೆಫಿನೇಷನ್ ಕೊಡ್ತಾರ. ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಬೆಲೆ ಇಳಿಕೆಯಾದಾಗ ಬೇಡಿಕೆಯು ಕಡಿಮೆಯಾಗುತ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ, ಮತ್ತು ಬೆಲೆ ಏರಿಕೆಯಾದಲ್ಲಿ ಕಡಿಮೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆಗೊಳ್ಳುವ ಆಧಾರದಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ದೊಡ್ಡದಿರ್ಬೋದು ಸಣ್ಣದಿರ್ಬೋದು ಅಂತ ಹೇಳಿ ಹೇಳ್ತಾರಲ್ಲಿ. ಮಾರ್ಷಲ್ ಅವ್ರ ಪ್ರಕಾರ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಬೆಲೆ ಇಳಿಕೆಯಾದಾಗ ಬೇಡಿಕೆಯು ಕಡಿಮೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ, ಮತ್ತು ಬೆಲೆ ಏರಿಕೆಯಲ್ಲಿ ಕಡಿಮೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆಗೊಳ್ಳುವುದರ ಆಧಾರದಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ದೊಡ್ಡದಾಗಬಹುದು ಅಥವಾ ಸಣ್ಣದಾಗಬಹುದು ಅಂತ ಹೇಳಿ ಹೇಳ್ತಾರೆ. ಸೊ ಎರಡನೇ ಡೆಫಿನೇಷನ್ ಕೊಟ್ಟವರು ಪ್ರೊಫೆಸರ್ ಲಿಪ್ಸೆ. ಬೇಡಿಕೆಯು ಸ್ಥಿತಿಸ್ಥಾಪಕತ್ವವನ್ನು ಬೆಲೆಯಲ್ಲಿ ಆಗುವ ಶೇಕಡಾವಾರು ಬದಲಾವಣೆ ಬೇಡಿಕೆಯಲ್ಲಾಗುವ ಶೇಕಡಾವಾರು ಬದಲಾವಣೆಯ ಅನುಪಾತ ಎಂದು ವ್ಯಾಖ್ಯಾನಿಸಬಹುದು ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ಡೆಫಿನೇಷನ್ ಹೇಳ್ತಿರ್ಬೇಕಾದ್ರೆ ಲಿಪ್ಸೆ ಅವರ ಡೆಫಿನೇಷನ್ ಈಸ್ ವೆರಿ ಸೂಟೇಬಲ್ ಅಂತ ಹೇಳಿ ಹೇಳ್ತೇವೆ. ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ ಮೀನ್ಸ್ ಪರ್ಸಂಟೇಜ್ ಚೇಂಜ್ ಇನ್ ದ ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಡಿವೈಡೆಡ್ ಬೈ ಪರ್ಸಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಅಂತ ಹೇಳಿ ಹೇಳ್ತೇವೆ. ಬೆಲೆಯಲ್ಲಾಗುವ ಶೇಕಡಾವಾರು ಬದಲಾವಣೆ ಬೇಡಿಕೆಯಲ್ಲಾಗುವ ಶೇಕಡಾವಾರು ಬದಲಾವಣೆಯ ಅನುಪಾತ ಅಂತ ಹೇಳ್ತೇವೆ. ಅದಕ್ಕೆ ದಟ್ ಈಸ್ ಡಿವೈಡೆಡ್ ಬೈ ಅಂತ ಹೇಳಿ ಹೇಳ್ತೇವೆ. ಓಕೆ, ಕೆನೆತ್ ಬೋಲ್ಡಿಂಗ್ ಅವ್ರ ಪ್ರಕಾರ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಬೆಲೆ ಬದಲಾವಣೆಗಳಿಗೆ ಬೇಡಿಕೆಯ ಪ್ರತಿಕ್ರಿಯೆಯನ್ನು ಅಂದಾಜು ಮಾಡುವುದು ಅಂತ ಹೇಳಿ ಹೇಳ್ತಾರಲ್ಲೇ. ಬೇಡಿಕೆಯ ಪ್ರತಿಕ್ರಿಯೆ ಆಗಾಕತ್ತೈತಿ ಅಂತ ಹೇಳ್ತೇವೆ ನಾವಲ್ಲೇ. ಯಾವುದ್ರ ಜೋಡಿ?
ಪ್ರೈಸ್ ಅಂಥೇಳಿ ಹೇಳ್ತೇವೆ. ಹೀಗಾಗಿ ಪ್ರೈಸ್ ಏನಾಗ್ತೈತಿ ಅಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಕತಿ, ಸ್ವತಂತ್ರ ಚಲಕವಾಗ್ತತಿ. ಬೇಡಿಕೆ ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತತಿ ಅಂತಂದ ಮೇಲೆ ಡಿಮಾಂಡ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳ್ತೇವೆ. ಅದು ಇನ್ನೊಂದ್ರ ಮೇಲೆ ಡಿಪೆಂಡೆಂಟ್ ಐತಿ ಅಂತ ಹೇಳ್ತೇವೆ ನಾವು ಅಲ್ಲಿ. ಓಕೆ, ಸೊ ಇ ಪಿ ಕ್ಯಾಲ್ಕುಲೇಷನ್ನಕ್ಕೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಲಾಸ್ಟಿಸಿಟಿ ಆಫ್ ಪ್ರೈಸನ್ನು ನಾವು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೇವೆ ಅಂತಂದ್ರೆ ಬೇಡಿಕೆಯ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಅಂತ ಹೇಳ್ತೇವೆ. ಓಕೆ, ಬೇಡಿಕೆಯ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಅಂತ ಹೇಳಾಕತ್ತೇವೆ. ದೇರ್ಫೋರ್ ಇ ಪಿ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಹೇಳ್ತೇವೆ. ಓಕೆ, ಡೆಲ್ಟಾ ಸಂಕೇತಾಕ್ಷರ ಕೊಟ್ಟಾಕತ್ತೇವೆ ಫಾರ್ ದ ಚೇಂಜ್, ಬದಲಾವಣೆಗೆ. ಓಕೆ, ಕ್ಯೂ ಮೀನ್ಸ್ ಬೇಡಿಕೆಯ ಪ್ರಮಾಣ, ಪಿ ಮೀನ್ಸ್ ಪ್ರೈಸ್. ಸೊ ಇ ಪಿ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೇಡಿಕೆಯಲ್ಲಿ ಬದಲಾವಣೆ, ಡೆಲ್ಟಾ ಪಿ ಬೆಲೆಯಲ್ಲಿ ಬದಲಾವಣೆ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಹೇಳ್ತೇವೆ ನಾವು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳೊಳಗೆ ಡಿಗ್ರೀಸ್ ಆಫ್ ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ ಒಳಗೆ 5 ಸಿಚುವೇಶನ್ಸ್ ಬರಾಕತ್ತಾವ. ಇನ್ಫಿನೈಟ್, ಈಕ್ವಲ್ ಟು 0, ಈಕ್ವಲ್ ಟು 1, ಗ್ರೇಟರ್ ದೆನ್ 1, ಸ್ಮಾಲರ್ ದೆನ್ 1. 5 ಸಿಚುವೇಶನ್ಸ್ ಬರ್ತಾವೆ. ಆನ್ 1 by 1 ನಾವು ನೋಡೋದಂತ. ಬೇರೆ ಬೇರೆ ಸರಕುಗಳು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಬೇರೆ ಬೇರೆ ಆಗಿರುತ್ತದೆ. ಕೆಲವು ಸರಕುಗಳು ಅಧಿಕ ಸ್ಥಿತಿಸ್ಥಾಪಕವನ್ನು ಹೊಂದಿದ್ರೆ ಕೆಲವು ಸರಕುಗಳು ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿರ್ತಾವೆ. ಅಂದರೆ ಅದರೊಳಗೆ ಪ್ರೈಸ್ ಚೇಂಜ್ ಆದರೂ ಸುದೇಕ ಬೇಕಾದಷ್ಟು ಚೇಂಜ್ ಆಗಲಿ ಬೇಡಿಕೆ ಒಳಗೆ ಬದಲಾವಣೆ ಆಗಂಗಿಲ್ಲ. ಕೆಲವೊಂದಿಷ್ಟು ಸ್ವಲ್ಪ ಸ್ಲೈಟ್ ಪ್ರೈಸ್ ಚೇಂಜ್ ಆಯ್ತು ಅಂತಂದ್ರೆ ಅದರ ಬೇಡಿಕೆ ಒಳಗೆ ಸಾಕಷ್ಟು ಪ್ರಮಾಣದ ಒಂದು ಬದಲಾವಣೆ ನಮಗೆ ಕಂಡು ಸಿಗ್ತೈತಿ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಶೂನ್ಯದಿಂದ ಅನಂತದವರೆಗೆ ಮೌಲ್ಯವನ್ನು ಹೊಂದಿರ್ತೈತಿ ಅಂಥೇಳಿ ಹೇಳ್ತೇವೆ. ಅದರೊಳಗೆ ಫಸ್ಟ್ ಒನ್ ನೋಡಾಕತ್ತೇವೆ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೇವೆ. ಬೇಡಿಕೆಯ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ ನಾವು. ಓಕೆ, ಬೇಡಿಕೆಯ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಅದರದ್ದು ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಈ ಟೈಪ್ದೊಳಗೆ ಬರಾಕತ್ತೈತಿ. ದ್ಯಾಟ್ ಮೀನ್ಸ್ ಓ ವೈ represents price, OX quantity demanded ಐತಿ. DD ಡಿಮಾಂಡ್ ಕರ್ವ್ ಐತಲ್ಲೇ. DD ಈಸ್ ಪ್ಯಾರಲಲ್ ಟು OX ಆಕ್ಸಸ್. OX ಆಕ್ಸಸ್ಸಿಗೆ ಬೇಡಿಕೆಯ ರೇಖೆ ಸಮಾಂತರವಾಗಿ ಐತಿಲ್ಲೇ. ಬಿಕಾಸ್ ವೆನ್ ದ ಪ್ರೈಸ್ ಈಸ್ ಚೇಂಜಿಂಗ್ ಕ್ವಾಂಟಿಟಿ ಡಿಮಾಂಡೆಡ್ ಡಸಂಟ್. when the price slight change ಏನೈತಲ್ಲ ಪ್ರೈಸ್ ಒಳಗೆ ಕ್ವಾಂಟಿಟಿ ಡಿಮಾಂಡೆಡನ್ನು ಅನಂತವಾಗಿಸ್ತತಿ ಅಥವಾ ಅದು ವೇರಿಯೇಷನ್ ಕಾಣ್ತತಿ. ಒಮ್ಮೆ ಏನಾಗ್ಬಿಡ್ತತಿ ಅಂತಂದ್ರೆ ಡಿಮಾಂಡ ಕಡಿಮೆ ಆಗಿಬಿಡ್ಬೋದು, ಒಮ್ಮೆ ಹೆಚ್ಚೂ ಆಗಬಹುದು. ಅದಕ್ಕೆ ಇಟ್ ಈಸ್ ಪ್ಯಾರಲಲ್ ಟು OX ಆಕ್ಸಿಸ್ ಅಂತ ಹೇಳಿ ಹೇಳ್ತೇವೆ. ಬೆಲೆಯಲ್ಲಿ ಸ್ವಲ್ಪವೇ ಸ್ವಲ್ಪ ಬದಲಾವಣೆ ಆದರೂ ಬೇಡಿಕೆ ಒಳಗೆ ಅಗಾಧ ಪ್ರಮಾಣದ ಬದಲಾವಣೆ ಆಗ್ತತಿ. ಅದನ್ನು ಪರಿಪೂರ್ಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂಥೇಳಿ ಹೇಳ್ತೇವೆ. ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಆದರೆ ಬೇಡಿಕೆಯ ಪ್ರಮಾಣ ಗಣನೀಯವಾಗಿ ಕುಗ್ಗಬಹುದು. ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಸದ್ಯಕ್ಕೆ ಬೇಡಿಕೆಯ ಪ್ರಮಾಣ ಗಣನೀಯವಾಗಿ ಹೆಚ್ಚೂ ಆಗ್ಬೋದು. ಅದಕ್ಕಿಲ್ಲೇ ಇ ಡಿ ಏನಿರ್ತೈತಲ್ಲ ಅದು ಇನ್ಫಿನೇಟ್ ಇರ್ತೈತಿ, ಅನಂತವಾಗಿರ್ತೈತಿ ಅಂಥೇಳಿ ಹೇಳ್ತೇವೆ. ಇ ಡಿ ಏನಿರ್ತೈತಿ ಇಲ್ಲೇ ಇನ್ಫಿನೇಟ್ ಇರ್ತೈತಿ, ಅದರ್ವೈಸ್ ಅನಂತವಾಗೈತಿ ಅಂಥೇಳಿ ಹೇಳ್ತೇವೆ. ಎರಡನೇದು ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ಡಿಮಾಂಡ್, ಬೇಡಿಕೆಯ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂಥೇಳಿ ಹೇಳ್ತೇವೆ. ದ್ಯಾಟ್ ಮೀನ್ಸ್ ಅಗೇನ್ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ನೋಡೋನಲ್ಲೇ OX ಕ್ವಾಂಟಿಟಿ ಐತಿ, ಆ್ಯಸ್ ಯು ನೋ OY ಪ್ರೈಸ್ ಐತಿ. ಇಲ್ಲಿ DD ಕರ್ವ್ ಏನೈತಿ ಅಂತಂದ್ರೆ ಲಂಬವಾಗೈತಿ ಅಂಥೇಳಿ ಹೇಳ್ತೇವೆ. ಇಟ್ ಈಸ್ ಸ್ಟ್ಯಾಂಡಿಂಗ್ದೊಳಗೈತಿದಲ್ಲ. ಓಕೆ, ಅಂದ್ರೆ ಬೆಲೆ ಬೇಕಾದಷ್ಟು ಬದಲಾವಣೆ ಆಗಲಲ್ಲೇ ಕ್ವಾಂಟಿಟಿ ಡಿಮಾಂಡೆಡ್ ಏನೈತಿ ಅಂತಂದ್ರೆ ಅಷ್ಟು ಉಳಿತೈತದಲ್ಲ. ಬೆಲೆ ಒಳಗೆ ಯಾವುದೋ
ಒ ಪಿದಿಂದ ಒ ಪಿ ಒನ್ಗೆ ಬರಲಿ, ಒ ಪಿ ಟೂಗೆ ಬರಲಿ, ಅದರ್ವೈಸ್ ಒ ಪಿ ಟೂದಿಂದ ಒ ಪಿ ಒನ್ಗೆ ಹೋಗಲಿ, ಒ ಪಿ ಟೂದಿಂದ ಒ ಪಿ ಹೋಗಲಿ, ಬೇಡಿಕೆಯ ಪ್ರಮಾಣ ಮಾತ್ರ ಬದಲಾವಣೆ ಆಗಂಗಿಲ್ಲ. ಬೇಡಿಕೆ ಸ್ಟ್ಯಾಗ್ನೆಂಟ್ ಐತಿ ಅಂತ ಹೇಳಿ ಹೇಳ್ತೇವೆ. ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ ಅಂತ ಹೇಳಿ ಹೇಳ್ತೇವೆ. ಇದು ಪರಿಪೂರ್ಣ ಸ್ಥಿತಿಸ್ಥಾಪಕತ ಅಂಥೇಳಿ ಹೇಳ್ತೇವೆ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವದ ವಿರುದ್ಧವಾದ ಸನ್ನಿವೇಶ ಅಂತ ಹೇಳಿ ಹೇಳ್ತೇವೆ. ಓಕೆ, ಅದನ್ನು ನಾವೇನು ಹೇಳ್ತೇವೆ ಅಂತಂದ್ರೆ ಪ್ರೈಸ್ ಇನ್ ಇಲಾಸ್ಟಿಕ್ ಡಿಮಾಂಡ್ ಅಂತ, ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೇವೆ. ಬೇಡಿಕೆಯ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಆ ಹೊತ್ನ್ಯಾಗ ಇ ಡಿ ಏನೈತಲ್ಲ, ಇಟ್ ಈಸ್ ಈಕ್ವಲ್ ಟು ಝೀರೋ ಐತಿ. ಇ ಡಿ ಏನೈತಿಲ್ಲೇ ಈಕ್ವಲ್ ಟು 0 ಐತಿ ಅಂತ ಹೇಳಿ ಹೇಳ್ತೇವೆ ನಾವು. ನೆಕ್ಸ್ಟ್ ಥರ್ಡ್ ಒನ್ ಏನೈತಿ ಅಂತಂದ್ರೆ ಯುನಿಟರಿ ಇಲಾಸ್ಟಿಕ್ ಡಿಮಾಂಡ್, ಬೇಡಿಕೆಯ ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಬೆಲೆ ಎಷ್ಟೋ ಪ್ರಮಾಣದೊಳಗೆ ಬದಲಾವಣೆ ಆದರೂ ಅಷ್ಟೇ ಪ್ರಮಾಣದೊಳಗೆ ಬೇಡಿಕೆ ಬದಲಾವಣೆ ಆಗ್ತೈತಿ. 10% ಪ್ರೈಸ್ ಚೇಂಜ್ ಆಗೈತಿ ಅಂತಂದ್ರೆ ಬೇಡಿಕೆ ಒಳಗೂ 10% ಚೇಂಜಸ್ ಆಗಿರ್ತೈತಿ. ಅಂದ್ರೆ 10% ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇಲ್ಲಿ 10% ಹೆಚ್ಚು ಕಡಿಮೆ ಆಗ್ತೈತಿ. ಇದನ್ನು ನಾವು ಯುನಿಟರಿ ಇಲಾಸ್ಟಿಕ್ ಡಿಮಾಂಡ್ ಅಂತೇಳಿ ಹೇಳಾಗತ್ತೇವೆ. ಓಕೆ, ಅಂದರೆ ಬೆಲೆ ಯಾವ ಪ್ರಮಾಣದಲ್ಲಿ ಇಳಿಯುವುದೋ ಅದೇ ಪ್ರಮಾಣದಲ್ಲಿ ಬೇಡಿಕೆ ಹಿಗ್ಗುತ್ತದೆ. ಹಂಗೆ ಬೆಲೆ ಯಾವ ಪ್ರಮಾಣದಲ್ಲಿ ಏರ್ತೈತಿ ಅದೇ ಪ್ರಮಾಣದೊಳಗೆ ಬೇಡಿಕೆ ಕುಗ್ತತಿ. ಅದನ್ನು ನಾವು ಯುನಿಟರಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೇವೆ. ಬೇಡಿಕೆಯ ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಹೇಳ್ತೇವೆ. ಅದನ್ನು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನೋಡೋಣ ಇಲ್ಲೇ. ಓಕೆ, ಯಾವಾಗ ಒ ಪಿ 1 ಪ್ರೈಸ್ ಐತಿ, ಒ ಕ್ಯೂ ಈಸ್ ದ ಕ್ವಾಂಟಿಟಿ ಡಿಮಾಂಡೆಡ್. ಇಲ್ಲಿ ಎಷ್ಟೈತಿ ಅಷ್ಟನ ಇಲ್ಲೈತಿ. ಓಕೆ, ಇಲ್ಲಿ ಎಷ್ಟೈತಿ ಅಷ್ಟನ ಇಲ್ಲೇ ನಮಗೆ ಒ ಕ್ಯೂ ಐತಿ. ಒ ಪಿ 2ಗೆ ಬೆಲೆ ಒ ಪಿ 2ಗೆ ಇಳೀತು ಅಂತಂದ್ರೆ ಕ್ವಾಂಟಿಟಿ ಡಿಮಾಂಡೆಡ್ ಒ ಕ್ಯೂ 1ಗೆ ಹೋಗ್ತದಲ್ಲಿ. ಇಲ್ಲಿಯೇ ಒಂದು ಡಿಫ್ರೆನ್ಸ್ ನೋಡಿರಿ, ಇಲ್ಲಿ ಡಿಫ್ರೆನ್ಸ್ ನೋಡಿರಿ, ಇಟ್ ಈಸ್ ಸೇಮ್. ಈ ಡಿಫ್ರೆನ್ಸ್ ಏನೈತಿ ಅಷ್ಟೇ ಐತಿ. ಇದು 10% ಇತ್ತು, ಇಲ್ಲೂ 10% ಇರ್ತೈತಿ. ಸೊ ಇದನ್ನು ನಾವು ಏನಂತೇವೆ, ಯುನಿಟರಿ ಅಂತ ಹೇಳಿ ಹೇಳಾಕ್ತೇವೆ. ದೇರ್ ಫೋರ್ ಇ ಡಿ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಹೇಳ್ತೇವೆ. ಇ ಡಿ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಹೇಳ್ತೇವೆ. ಪರ್ಸೆಂಟೇಜ್ ಚೇಂಜ್ ಒಳಗೆ ಏನೈತಲ್ಲ, 10% ವೇರಿಯೇಷನ್ ಆದ ಪ್ರೈಸ 10% ಡಿಮಾಂಡ್ ಒಳಗೂ ವೇರಿಯೇಷನ್ ಆಕತಿ. ದೇರ್ ಫೋರ್ ಇಟ್ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಹೇಳ್ತೇವೆ. 4ನೇ ಸಿಚುವೇಷನ್ನ ಬೇಡಿಕೆಯ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ, ರಿಲೇಟಿವ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಇಲ್ಲೇ ಬೆಲೆಯಲ್ಲಿನ ಬದಲಾವಣೆ ಪ್ರಮಾಣಕ್ಕಿಂತಲ ಅಧಿಕ ಪ್ರಮಾಣದೊಳಗೆ ಬೇಡಿಕೆ ಬದಲಾವಣೆ ಆಗೋದನ್ನು ಬೇಡಿಕೆಯ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಅಂದ್ರೆ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಸನ್ನಿವೇಶದೊಳಗೆ ಬೆಲೆ ಎಷ್ಟೇ ಪ್ರಮಾಣದೊಳಗೆ ಹೆಚ್ಚಾಗ್ತೈತಿ ಅದಕ್ಕಿಂತ ಹೆಚ್ಚು ಪ್ರಮಾಣದೊಳಗೆ ಬೇಡಿಕೆ ಕುಗ್ಗುತ್ತೈತಿ. ಇಲ್ಲೇ ಬೇಡಿಕೆ ಕುಗ್ತೈತಿ. ಹಂಗೆ ಬೆಲೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆಗೊಳ್ತೈತಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದೊಳಗೆ ಬೇಡಿಕೆ ಹಿಗ್ತೈತಿ. ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಒಳಗೆ ಹೇಳ್ತಿರ್ಬೇಕಾದ್ರೆ ನಾವು ಏನು ಹೇಳಾಕತ್ತೇವೆ, ಇಲ್ಲೇ when OP1 is the price, OQ is the quantity demanded. OP2 is the price reduce ಆಯ್ತು ಅವತ್ನಾಗ ಕ್ಯೂಕ್ಕೆ ಏನಾಗ್ತೈತಿ ಅಂತಂದ್ರೆ ಕ್ವಾಂಟಿಟಿ ಡಿಮಾಂಡೆಡ್ ಹೋಗ್ತೈತಿ. ಇಲ್ಲಿ ಡಿಫ್ರೆನ್ಸ್ ಏನೈತಲ್ಲ ಅದಕ್ಕಿನ್ನೂ ಈ ಡಿಫ್ರೆನ್ಸ್ ಹೆಚ್ಚೈತಲ್ಲ. ಇಲ್ಲೇ ಏನು ಡಿಫ್ರೆನ್ಸ್ ಐತಿ ಅದಕ್ಕಿನ್ನೂ ಇದು ಹೆಚ್ಚೈತೆ ಅಂತ ಹೇಳ್ತೇವೆ. ಆ ಹೊತ್ನಾಗೆ ಇ ಡಿ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳಿ ಹೇಳ್ತೇವೆ. ಇ ಡಿ ಏನೈತಲ್ಲೇ ಗ್ರೇಟರ್ ದ್ಯಾನ್ 1 ಐತಿ ಅಂತ ಹೇಳಾಕತ್ತೇವೆ. ಓಕೆ, ಲಾಸ್ಟ್ ಸಿಚುವೇಷನ್ನ ರಿಲೇಟಿವ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೇವೆ. ಬೇಡಿಕೆಯ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಬೆಲೆಯಲ್ಲಿನ ಬದಲಾವಣೆ ಪ್ರಮಾಣಕ್ಕಿಂತಲ ಕಡಿಮೆ ಪ್ರಮಾಣದೊಳಗೆ ಬೇಡಿಕೆ ಬದಲಾವಣೆ ಆಗುವುದನ್ನು ಬೇಡಿಕೆಯ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಅಂದ್ರೆ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಸನ್ನಿವೇಶದೊಳಗೆ ಬೆಲೆ ಎಷ್ಟು ಪ್ರಮಾಣದೊಳಗೆ ಕಡಿಮೆ ಆಗ್ತೈತಲ್ಲ ಅದಕ್ಕಿಂತ ಕಡಿಮೆ ಪ್ರಮಾಣದೊಳಗೆ ಬೇಡಿಕೆ ಹಿಗ್ತತಿ. ಸೊ ಇಲ್ಲಿ ಗ್ರಾಫ್ದೊಳಗೆ ನೋಡ್ಕೊರಿ, ಒ ಪಿ ಪ್ರೈಸ್ ಇದ್ದು ಹೊತ್ನಾಗ ಒ ಕ್ಯೂ ಕ್ವಾಂಟಿಟಿ ಡಿಮಾಂಡೆಡ್ ಐತಿ. ವ್ಯಾನ್ ಪ್ರೈಸ್ ಈಸ್ ರೆಡ್ಯೂಸ್ ಟು ಒ ಪಿ 2 ಅಲ್ಲೇ ಒ ಕ್ಯೂ 2ಗೆ ಬರ್ತೈತಿ. ಇಲ್ಲಿ ಒಂದು ಡಿಫ್ರೆನ್ಸ್ಕಿನ್ನೂ ಇದು ಕಡಿಮೆ ಐತಿಲ್ಲೇ, ಇಲ್ಲಿ ಡಿಫ್ರೆನ್ಸ್ಕಿನ್ನೂ ಇಲ್ಲೇ ಇದು ಕಡಿಮೆ ಐತಿ. ಹಂಗಿದ್ ಹೊತ್ನಾಗ ಇ ಡಿ ಈಸ್
ಇ ಡಿ ಈಸ್ ಲೆಸ್ಸರ್ ದ್ಯಾನ್ 1 ಅಂತ ಹೇಳಿ ಹೇಳ್ತೇವೆ. ಇ ಡಿ ಈಸ್ ಲೆಸ್ಸರ್ ದ್ಯಾನ್ 1 ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ದೀಸ್ ಆರ್ ದ 5 stages or 5 degrees of elasticity of demand. Please like, share, subscribe for further updates. Thank you.